ಎಲ್ಲರಿಗೂ ನಮಸ್ಕಾರ. ಆತ್ಮ ಭಕ್ತಿ ನಿಮ್ಮಾಚೆ ಜೊತೆ ಚಾನೆಲ್ಗೆ ಸ್ವಾಗತ. ಈ ಬ್ರಹ್ಮಾಂಡ ಅನಂತ. ನಕ್ಷತ್ರಗಳು ಮೌನವಾಗಿ ತಿರುಗುತ್ತಿವೆ. ಗಾಳಿ ಮೃದುವಾಗಿ ಬೀಸುತ್ತಿದೆ. ಆದ್ರೆ ಮೌನದ ಮಧ್ಯದಲ್ಲಿ ಮಾನವನ ಹೃದಯ ಒಂದು ಪ್ರಶ್ನೆಯನ್ನ ಕೇಳ್ತಿದೆ. ನಾನು ಯಾರು? ಈ ಜೀವನದ ಅರ್ಥ ಏನು? ಜನನ ಮತ್ತು ಮರಣದ ಹಿಂದೆ ಇರುವ ಸತ್ಯ ಯಾವುದು? ಈ ಪ್ರಶ್ನೆ ಹೊಸದಲ್ಲ. ಸಾವಿರಾರು ವರ್ಷಗಳ ಹಿಂದೆ ಅರಣ್ಯದಲ್ಲಿ ತಪಸ್ಸು ಮಾಡಿದ ಋಷಿಗಳ ಮನದಲ್ಲೂ ಇದೇ ಪ್ರಶ್ನೆಗಳು ಉದಿಸಿದವು. ಅವರು ಧ್ಯಾನದಲ್ಲಿ ಮುಳುಗಿದರು. ಅವರು ಹೊರ ಜಗತ್ತನ್ನ ಬಿಟ್ಟು ಒಳ ಜಗತ್ತಿಗೆ ಪ್ರವೇಶಿಸಿದರು. ಅವರು ಕಂಡ ಸತ್ಯಗಳೇ ಉಪನಿಷತ್ತುಗಳು. ಉಪನಿಷತ್ತುಗಳು ನಮ್ಮ ವೇದಗಳ ಜ್ಞಾನ ಭಾಗ. ಅವುಗಳನ್ನ ವೇದಾಂತ ಎಂದು ಕರೆಯುತ್ತಾರೆ. ಜ್ಞಾನದ ಅಂತಿಮ ಸತ್ಯ. ಉಪ ಅಂದ್ರೆ ಸಮೀಪ, ನಿ ಅಂದ್ರೆ ನಿಶ್ಚಯವಾಗಿ, ಶತ್ ಅಂದ್ರೆ ಕುಳಿತುಕೊಳ್ಳುವುದು. ಅಂದರೆ ಗುರುವರ್ಯರ ಸಮೀಪದಲ್ಲಿ ಕುಳಿತು ಪರಮ ಸತ್ಯವನ್ನ ಅರಿಯುವ ಪವಿತ್ರ ಪ್ರಯಾಣವೇ ಉಪನಿಷತ್. ಇದು ಕೇವಲ ಧರ್ಮಗ್ರಂಥವಲ್ಲ, ಇದು ಆತ್ಮಾನ್ವೇಷಣೆಯ ದಾರಿದೀಪ. ಉಪನಿಷತ್ತುಗಳು ನಮಗೆ ಹೇಳುವ ಮಹತ್ವದ ಸತ್ಯವೇನು ಗೊತ್ತಾ? ನಾವು ದೇಹವಲ್ಲ, ನಾವು ಮನಸ್ಸಲ್ಲ, ನಾವು ಯೋಚನೆಗಳ ಗುಂಪಲ್ಲ, ನಾವು ಶುದ್ಧ ಚೈತನ್ಯ, ನಾವು ಆತ್ಮ. ಅದೇ ಆತ್ಮವೇ ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನೇ. ತತ್ವಮಸಿ, ನೀನೇ ಆ ಪರಮ ಸತ್ಯ. ಈ ಮಹಾಕಾವ್ಯಗಳು ಕೇವಲ ಪದಗಳಲ್ಲ, ಅವು ಅನುಭವಿಸಬೇಕಾದ ಆಂತರಿಕ ಸತ್ಯಗಳು. ಒಬ್ಬ ವ್ಯಕ್ತಿ ತನ್ನನ್ನ ದೇಹವೆಂದು ಭಾವಿಸಿದಾಗ ಅವನಿಗೆ ಭಯ ಉಂಟಾಗುತ್ತದೆ, ಅವನಿಗೆ ಕೋಪ ಬರುತ್ತದೆ, ಅವನಿಗೆ ದುಃಖ ಹಿಡಿದುಕೊಳ್ಳುತ್ತದೆ. ಆದರೆ ಆತ್ಮಸ್ವರೂಪವನ್ನ ಅರಿತಾಗ ಭಯ ಕರಗುತ್ತದೆ, ಬಂಧನಗಳು ತುಂಡಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ. ಉಪನಿಷತ್ತುಗಳು ನಮಗೆ ಹೊರ ಜಗತ್ತನ್ನ ಗೆಲ್ಲು ಎಂದು ಹೇಳುವುದಿಲ್ಲ, ಅವು ಒಳಗಿನ ಅಜ್ಞಾನವನ್ನ ಗೆಲ್ಲು ಎಂದು ಹೇಳುತ್ತವೆ. ಸಂಪತ್ತು, ಸ್ಥಾನಮಾನ, ಕೀರ್ತಿ ಇವೆಲ್ಲವೂ ಕ್ಷಣಿಕ, ಆದರೆ ಆತ್ಮಜ್ಞಾನ ಶಾಶ್ವತ. ಋಷಿಗಳು ಹೇಳಿದ ಮಾರ್ಗ ಅತೀ ಸರಳ. ಸಂಪತ್ತು, ಸ್ಥಾನಮಾನ, ಕೀರ್ತಿ ಇವೆಲ್ಲವೂ ಕ್ಷಣಿಕ, ಆದರೆ ಆತ್ಮಜ್ಞಾನ ಶಾಶ್ವತ. ಋಷಿಗಳು ಹೇಳಿದ ಮಾರ್ಗ ಸರಳ. ಶ್ರವಣ, ಮನನ, ನಿಧಿಧ್ಯಾಸನ. ಅಂದ್ರೆ ಸತ್ಯವನ್ನ ಹೇಳುವುದು, ಅದನ್ನ ಚಿಂತಿಸುವುದು, ಅದನ್ನೇ ಅನುಭವಿಸುವುದು. ಇಂದು ನಾವು ಬದುಕುತ್ತಿರುವ ವೇಗದ ಜಗತ್ತಿನಲ್ಲಿ ಮಾನವನು ಹೊರಗಿನ ಯಶಸ್ಸನ್ನ ಹುಡುಕುತ್ತಾನೆ, ಆದರೆ ಒಳಗಿನ ಶಾಂತಿಯನ್ನ ಮರೆತು ಬಿಡ್ತಾನೆ. ಉಪನಿಷತ್ತುಗಳು ನಮಗೆ ನೆನಪಿಸುತ್ತವೆ, ನಿಜವಾದ ಶಾಂತಿ ಒಳಗಿದೆ, ನಿಜವಾದ ಆನಂದ ಒಳಗಿದೆ, ನಿಜವಾದ ದೇವರು ನಮ್ಮೊಳಗೇ ಇದ್ದಾನೆ. ಈ ಪವಿತ್ರ ಜ್ಞಾನವು ಕೇವಲ ಓದಲು ಅಲ್ಲ, ಜೀವನವನ್ನ ಅನುಭವಿಸಲು. ಇಂದಿನಿಂದ ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮೊಳಗೆ ನೋಡಿ. 1 ನಿಮಿಷ ಮೌನವಾಗಿ ಕುಳಿತು ನಾನು ಯಾರು ಎಂದು ಕೇಳಿ. ಆ ಪ್ರಶ್ನೆಗೆ ಉತ್ತರವೇ ಉಪನಿಷತ್. ಈ ಆಧ್ಯಾತ್ಮಿಕ ಪ್ರಯಾಣವನ್ನ ನಾವು ಒಟ್ಟಾಗಿ ಆರಂಭಿಸೋಣ. ಮುಂದಿನ ವಿಡಿಯೋದಲ್ಲಿ ಉಪನಿಷತ್ತಿನ ಒಂದು ಮಹಾಕಾವ್ಯವನ್ನ ಆಳವಾಗಿ ತಿಳಿಯೋಣ. ಓಂ ನಮಃ ಶಿವಾಯ.